ಏನಿ ಮಹಾನಂದವೇ ಉಪಾಮಿನಿ ಏನಿ ಸಂಭ್ರಮದಂದವೇ ಬಲು ಚಂದವೇ ಏನೇ ಮಹಾನಂದವೇ ಏನಿರುತ್ತಾಮೋದ ಏನಿ ಮೋಹಕನಾದ ಏನಿ ಜೀವೋನ್ಮಾದ ಏನಿ ವಿನೋದ ಏನಿ ಮಹಾನಂದವೇ ಉಪಾಮಿನಿ ಏನಿ ಸಂಭ್ರಮದಂದವೇ ಬಲು ಚಂದವೇ ಏನೇ ಮಹಾನಂದವೇ ಆ ಡಕ್ಕೆಯ ಶಿರಕ್ಕೆತ್ತಿ ತಾಳಗೋಲಿಂತಟ್ಟಿ ತಕ್ಕಿಟ ದಿಮಿಕಿಟ ತಕಜನುರೆನ್ನಿಸಿ ಡಕ್ಕೆಯ ಶಿರಕ್ಕೆತ್ತಿ ತಾಳಗೋಲಿಂತಟ್ಟಿ ತಕ್ಕಿಟ ದಿಮಿಕಿಟ ತಕಜನುರೆನ್ನಿಸಿ ಕುಕ್ಕುತ ಚರಣವ ಕುಲುಕುತೆ ಕಾಯವ ಕುಕ್ಕುತ ಚರಣವ ಕುಲುಕುತೆ ಕಾಯವ ಕುಕ್ಕುತ ಚರಣವ ಕುಲುಕುತೆ ಕಾಯವ ಸೊಕ್ಕಿದ ಕುಣಿತವ ಕುಣಿವೆ ನೆಲೆ ಬಾಲೆ ಸೊಕ್ಕಿದ ಕುಣಿತವ ಕುಣಿವೆ ನೆಲೆ ಬಾಲೆ ಏನಿ ಗಮದನಿ ಏನಿ ಸಗಮದನಿ ಏನಿ ಮಹಾನಂದವೇ ಉಪಾಮಿನಿ ಏನಿ ಸಂಭ್ರಮದಂದವೇ ಬಲು ಚಂದವೇ ಏನಿ ಮಹಾನಂದವೇ ಆ ಮಮ ಗಗ ಮಮ ನೀನಿ ದದ ನೀ ಸ ಧನಿ ಸ ಸ ಸ ಮಮ ಗಗಮ ನೀನಿ ದನಿ ಸ ಸ ಧನಿ ಸ ಮಮ ಗಗ ಮಮ ನೀನಿ ದದ ನಿನಿ ಸ ಸ ಧನಿ ಸ ಸ ಸ ಸ ಗಗ ನಿನಿ ಸ ಸ ದದ ನಿನಿ ಮಗಮ ಗ ದಾನಿ ಧನಿ ದ ಮಗ ಮಗ ಮದನಿ ಸ ಗಮದನಿ ಸ ಗಮದನಿ ಗಮದನಿ ಸ ಗಮದನಿ ಸ ಗಮದನಿ ಗಮದನಿ ಸ ಗಮದನಿ ಸ ಗಮದನಿ ಸ ಆರು ನಿನ್ನಯ ಹೃದಗಾರದೆ ನರ್ತಿಸಿ ಮಾರಶೂರತೆಯ ಪ್ರಚಾರಿಸುತ್ತೀರ್ಪ ಆರು ನಿನ್ನಯ ಹೃದಗಾರದೆ ನರ್ತಿಸಿ ಮಾರಶೂರತೆಯ ಪ್ರಚಾರಿಸುತ್ತೀರ್ಪನ್ ಸ್ಮೇರವದನ ನಮ್ಮ ಚನ್ನಕೇಶವರಾಯ ಸ್ಮೇರವದನ ನಮ್ಮ ಚನ್ನಕೇಶವರಾಯ ಸ್ಮೇರವದನ ನಮ್ಮ ಚನ್ನಕೇಶವರಾಯ ಓರೆಗಣ್ಣಿಂತನ್ನೇ ತೋರುತ್ತಲಿಹನೇನೆ ಓರೆಗಣ್ಣಿಂತನ್ನೇ ತೋರುತ್ತಲಿಹನೇನೆ ಏನಿ ಗಮದನಿ ಏನಿ ಸಗಮದನಿ ಏನಿ ಮಹಾನಂದವೇ ಉಪಾಮಿನಿ ಏನಿ ಸಂಭ್ರಮದಂದವೇ
ಬಲು ಚಂದವೇ ಏನೇ ಮಹಾನಂದವೇ ಆ ಮಹಾನಂದವೇ ಓ ಬಾಮಿಲಿಯೇನೇ ಸಂಭ್ರಮದಂದವೇ ಬಲು ಚಂದವೇ ಏನೇ ಮಹಾನಂದವೇ ಆ ಚಕ್ರವರ್ತಿ ಸಾರ್ವಭೌಮನಾದ ಧರ್ಮನಂದನೆ ಪರಮೇಶ್ವರನ ಸದ್ಯೋಜಾತ ವಾಮದೇವ ಅಘೋರ ಮತ್ತು ತತ್ಪುರುಷ ಮತ್ತು ಈಶಾನ ಎಂಬ ಪಂಚಮುಖಗಳೇ ಪಂಚ ಪಾಂಡವರಾಗಿ ಭೂಲೋಕದಲ್ಲಿ ಅವತರಿಸಿರುವ ವಿಚಾರವನ್ನು ಮತ್ತು ಯಜ್ಞ ಸಂಭೂತೆಯಾದ ದ್ರೌಪದಿ ದೇವಿಯು ಆದಿಶಕ್ತಿ ಸ್ವರೂಪಿಣಿ ಎಂಬುದನ್ನು ನೀವು ಜ್ಞಾನಿಗಳಾದ ಈ ದೌಮ್ಯ ಮಹರ್ಷಿಗಳಿಂದ ಈವರೆಗೂ ಕೇಳಿರಬಹುದು. ಲಯಕರ್ತನಾದ ರುದ್ರನು ನಿಮಗಳ ರೂಪದಿಂದ ಜನಿಸಿ ಅಧರ್ಮ ಸ್ವರೂಪರಾದ ಆ ಕೌರವರನ್ನು ಧ್ವಂಸ ಮಾಡಿದೆ. ಇದಕ್ಕೆ ದುರ್ಮೋದ್ಧಾರಕನಾದ ಶ್ರೀಮನ್ನಾರಾಯಣನು ಶ್ರೀಕೃಷ್ಣ ಆತ್ಮನ ರೂಪದಿಂದ ನಿಮಗೆ ಸಹಾಯಕನಾಗಿದ್ದನು. ಈ ಮಹೋತ್ಸವವನ್ನು ನೋಡಲು ಬಂದಿರುವ ಬಲಭದ್ರನೇ ಭೂಭಾರಧರನು ಶಂಕರನ ಕಂಕಣವೂ ಆದ ಆದಿಶೇಷನು. ಇಲ್ಲಿ ದಿವ್ಯ ತೇಜಸ್ವಿನಿಂದ ಕಂಕಣಿಸುತ್ತಿರುವ ನೀಲಮೇಘ ಶ್ಯಾಮಮೂರ್ತಿಯೇ ಶ್ರೀಮನ್ನಾರಾಯಣ. ಇವರಿಬ್ಬರ ಅನುಗ್ರಹವು ನಿಮಗಳಿಗೆ ಇದ್ದುದರಿಂದಲೇ ಈ ರೀತಿಯಾಗಿ ನಿಮಗೆ ವಿಜಯ ಸೌಭಾಗ್ಯಗಳೂ ಒದಗಿದವು. ಬಲಭದ್ರ ದೇವ ಶ್ರೀಕೃಷ್ಣ ಪರಮಾತ್ಮ ನಿಮ್ಮ ಮುಖ್ಯ ಭಕ್ತರು, ಶಿಷ್ಯರು, ಬಂಧುಗಳು ಮತ್ತು ಆಶ್ರಿತರೂ ಆದ ಈ ಪಾಂಡುಪುತ್ರರಿಗೆ ಈ ಶುಭೋದಯ ಕಾಲದಲ್ಲಿ ತಕ್ಕ ಬುದ್ಧಿವಾದಗಳನ್ನು ಹೇಳಿ ಆಶೀರ್ವದಿಸಿ. ನಾರಾಯಣ ನಾರಾಯಣ. ವಾರಣಾಸಿ ನಿಲಯ ದಯಾಮಯ ವಾರಣಾಸಿ ನಿಲಯ ವಾರಣಾಸಿ ನಿಲಯ ದಯಾಮಯ ವಾರಣಾಸಿ ನಿಲಯ
ಧರ್ಮಾಂಬರ ಶೇಷಭೂಷಿತವರ ಭಜ ಧರ್ಮಾಂಬರ ಶೇಷಭೂಷಿತವರ ಭಜ ಭಗವಂತ ತ್ರಿಭುವನ ಕಲ್ಯಾಣ ಭಜ ಭಗವಂತ ತ್ರಿಭುವನ ಕಲ್ಯಾಣ ವಾರಣಾಸಿ ನಿಲಯ ದಯಾಮಯ ವಾರಣಾಸಿ ನಿಲಯ. ಪೂಜ್ಯರ ಅಪ್ಪಣೆಯಂತೆ ಆಗಲಿ. ಪರಮ ಸತ್ಯಶೀಲರಾದ ಧರ್ಮ ರಾಜಾದಿ ಪಾಂಡುನಂದನರೇ, ಪೂಜ್ಯರಾದ ದೇವ ಮಹರ್ಷಿ ಹೇಳಿದ ನಿಮ್ಮ ಅವತಾರ ತತ್ವವನ್ನು ಅರಿತು ಮಹಾನುಭಾವರಾದ ನಿಮಗೆ ನಾನೇನು ಹೇಳುವುದಕ್ಕೂ ಶಕ್ತನಲ್ಲದಿರುವೆನು. ಇನ್ನು ನೀವು ಹೇಳಿದಂತೆ ನಿಮಗೆ ನನ್ನಲ್ಲಿರುವ ಗುರುತತ್ವವು ಶ್ರೀಕೃಷ್ಣನಲ್ಲಿರುವ ಪರಮ ಭಕ್ತಿ ವಿಶ್ವಾಸಗಳು ಸಹ ನಿಮ್ಮ ಸೌಜನ್ಯ ವಿಶ್ವಾಸಗಳನ್ನು ವ್ಯಕ್ತಗೊಳಿಸಿರುವುದು. ನಿಮ್ಮ ಪ್ರೀತಿಗೂ ಈ ಸಂತೋಷಕ್ಕೂ ನಾವು ಭಾಗಿಗಳಾಗಿದ್ದೇವೆ. ನೀವು ಲೋಕದಲ್ಲಿ ಧರ್ಮ ಸಂಸ್ಥಾಪನೆಯನ್ನು ಮಾಡಿದ್ದು ಮಾತ್ರವಲ್ಲದೆ ಸಕಲ ನ್ಯಾಯ ನೀತಿ ಧರ್ಮ ವಿಚಾರಗಳಲ್ಲಿ ಆ ಬಾಲಭೂಪರಿಗೂ ಮಾರ್ಗದರ್ಶಿಗಳಾಗಿದ್ದೀರಿ. ಇನ್ನು ಮುಂದೆಯೂ ನೀವು ಅನಂತ್ಯ ಐಶ್ವರ್ಯ ವೈಭವದಿಂದ ಸದ್ಮಾರ್ಗದಿಂದ ಚಿರಕಾಲ ರಾಜ್ಯವನ್ನು ಪಾಲಿಸಿ ಶ್ರೇಯಸ್ಸನ್ನು ಪಡೆಯಿರಿ. ಕೃಷ್ಣ ಅಣ್ಣ, ಇನ್ನು ಈ ಪಾಂಡವರಿಗೆ ಈ ಸಂತೋಷಕಾಲದಲ್ಲಿ ಹೇಳಬೇಕಾದ ಅಭಿನಂದನವನ್ನು ಹೇಳು. ಆಗಲಿ. ಪೂಜ್ಯರಾದ ಬಲಭದ್ರ ದೇವನ ಆಶೋಚಗಳು ಹೊರಗಳಾಗಿ ಪಾಲಿಸಲಿ. ನಿಮಗೆ ಮಂಗಳವಾಗಲಿ. ಅಣ್ಣ, ಪೂಜ್ಯರಾದ ದೌಮ್ಯ ಮಹರ್ಷಿಗಳು ನಾರದರು ನೀನೂ ಸಹ ಪಾಂಡವರಿಗೆ ಸಕಲ ವಿಚಾರಗಳನ್ನು ತಿಳಿಸಿದ್ದೀರಿ. ಇನ್ನು ನಾನು ಯಾವ ವಿಷಯವನ್ನು ತಾನೇ ಹೇಳಬೇಕಾಗಿರುವುದು? ಆದರೂ ಕರ್ತವ್ಯದಂತೆ ನಿನ್ನಾಜ್ಞೆಯನ್ನನುಸರಿಸಿ ಒಂದೆರಡು ಮಾತುಗಳನ್ನು ಹೇಳುವೆನು. ಸತ್ಯ ಧರ್ಮ ಸ್ವರೂಪನಾದ ಯುಧಿಷ್ಠಿರನೇ, ಪರಮಾತ್ಮ, ಈವರೆಗೂ ನೀವುಗಳು ನನ್ನ ಮಾತನ್ನು ವೇದ ವಾಕ್ಯಗಳಂತೆ ಭಾವಿಸಿ ಸರ್ವ ವಿಷಯಗಳಲ್ಲಿಯೂ ನನ್ನ ಮಾತನ್ನೇ ಅನುಸರಿಸಿ ನನ್ನ ಮನಸ್ಸಿಗೆ ತೃಪ್ತಿ ಸಂತೋಷಗಳುಂಟಾಗುವಂತೆ ಧರ್ಮ ಮಾರ್ಗದಲ್ಲಿ ನಡೆದು ವಿಜಯ ವಿಖ್ಯಾತಿಗಳನ್ನು ಪಡೆದಿದ್ದೀರಿ. ಸರ್ವಧರ್ಮ ವಿಶಾರದನಾದ ನಿನಗೆ ಇನ್ನು ಹೆಚ್ಚಾಗಿ ಹೇಳಬೇಕಾದ ವಿಷಯಗಳಾವೂ ಇಲ್ಲ. ಕಷ್ಟ ಕಾಲದಲ್ಲಿ ನೀವುಗಳು ದೈವ ಧ್ಯಾನ ಪಾರಾಯಣರಾಗಿ ಗುರು ಸೇವಾ ನಿರತರಾಗಿದ್ದುದರಿಂದ ನಿಮಗೆ ಈ ಸಾಮ್ರಾಜ್ಯ ವೈಭವಾನಂದಗಳು ಲಭಿಸಿದವು. ಧರ್ಮನಂದನ, ಪರಮಾತ್ಮ, ಧರ್ಮ ಸ್ವರೂಪನಾಗಿಯೂ ಪಾಂಡವರ ಅಗ್ರಜನಾಗಿಯೂ ಇರುವ ನೀನು ರಾಜಾದಿರಾಜನೆನಿಸಿ ಧರ್ಮದಿಂದ ರಾಜ್ಯವನ್ನು ಪರಿಪಾಲಿಸು. ಆಗಬಹುದು ಪರಮಾತ್ಮ. ಭೀಮಸೇನ, ಪರಮಾತ್ಮ, ಪರಾಕ್ರಮಶಾಲಿಯಾದ ನೀನು ಪರಾಕ್ರಮಿ ಆದದ್ದರಿಂದಲೇ ಇನ್ನು ಮುಂದೆ ಚತುರಂಗ ಬಲವನ್ನು ಉಚಿತ ರೀತಿಯಿಂದ ನೋಡುತ್ತಾ ಸೈನ್ಯ ನಾಯಕರ ಮೇಲ್ವಿಚಾರಣೆ ಮಾಡುತ್ತಾ ರಾಜ್ಯಕ್ಕೆ ಶತ್ರು ಭಯವಿಲ್ಲದಂತೆ ಎಚ್ಚರದಿಂದ ನೋಡಿಕೊಂಡು ಅಣ್ಣ ಧರ್ಮನಂದನಿಗೆ ಸಹಾಯಕನಾಗಿರು. ಧರ್ಮಶೀಲನಾದ ಫಲ್ಗುಣ, ಪರಮಾತ್ಮ, ನೀನು ಅತಿಥಿ ಅಭ್ಯಾಗತರ ಆದರಣೆ, ಗೋಬ್ರಾಹ್ಮಣ ಸತ್ಕಾರ, ದೀನ ಜನೋದ್ಧಾರ, ದಾನ ಧರ್ಮ ಈ ವಿಚಾರಗಳನ್ನು ಗಮನಿಸಿ ಧರ್ಮ ರಕ್ಷಣದಲ್ಲಿ ಅಣ್ಣ ಯುಧಿಷ್ಠಿರನಿಗೆ ಸಹಾಯಕನಾಗಿರು. ಮೇಧಾವಿಗಳು ರಾಜತಂತ್ರ ನಿಪುಣರೂ ಆದ ನಕುಲ ಸಹದೇವರಿಗ, ಪರಮಾತ್ಮ, ನೀವಿಬ್ಬರು ಧರ್ಮನಂದನಿಗೆ ಕಾಲೋಚಿತವಾಗಿ ಮಂತ್ರಾಲೋಚನೆಗಳನ್ನು ಹೇಳುತ್ತಾ ಆತನ ಸನ್ನಿಧಿಯಲ್ಲಿ ಮಂತ್ರಿಗಳಾಗಿರಿ. ಆಗಬಹುದು ಪರಮಾತ್ಮ. ಸತ್ಯ ಧರ್ಮ ಮೂರ್ತಿಗಳಾದ ನಿಮಗೆ ಇನ್ನು ಹೆಚ್ಚಾಗಿ ಹೇಳಬೇಕಾದ ಬುದ್ಧಿವಾದವೇನು ತಾನೇ ಇರುವುದು? ಐಕ್ಯ ಮತವೇ ಬಲವೆಂಬ ಮಂತ್ರವನ್ನು ಮಾತ್ರ ಜಪಿಸಿ ಪರಮ ಶಾಂತಿ ವಿವೇಕ ವಿಸ್ತರಣೆಯಿಂದ ರಾಜ್ಯವನ್ನು ಪರಿಪಾಲಿಸುತ್ತಾ ಚಿರಕಾಲ ಆನಂದ ವೈಭವದಿಂದ ವರ್ತಿಸಬೇಕೆಂದು ನಾನು ನಿಮ್ಮನ್ನು ಆಶೀರ್ವದಿಸುವೆನು.
ಶ್ರೀಕೃಷ್ಣ ಪರಮಾತ್ಮ, ನಿನ್ನ ಆಶೀರ್ವಾದ ಅನುಗ್ರಹಗಳು ನಮ್ಮನ್ನು ಧರ್ಮ ಮಾರ್ಗ ಮೀರಿದಂತೆ ಸುಜ್ಞಾನ ಮಾರ್ಗ ಪರಿವರ್ತನೆ ಮಾಡೋದು, ಅದರಂತೆ ನಿನ್ನ ಬುದ್ಧಿವಾದವನ್ನು ಕೃತಜ್ಞತೆ ಗ್ರಹಿಸಿ ಅದರಂತೆ ನಡೆಯುವು. ಜಯ ಜಯ ಸುರಗಣ ದಯಾ ಜಯ ಜಯ ಸುರಗಣ ದಯಾ ಜಯ 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 ಸುರಗಣ ದೈವಾಂಶದ ಜನಿಸಿದಳೋ ದೈವಾಂಶದ ಜನಿಸಿದಳೋ ದೈವಮೆ ತತ್ಪಾರ್ತೆ ಬೋಧೆಗೈದೊಡಮಿದಿರೋ ದೈವಮೆ ನಿಂದಿರ್ದೊಡಮ ದೈವಮೆ ನಿಂದಿರ್ದೊಡಮ ದೈವಕೃತಂ ದೋಷವೆಂಬುದಲೆ ನರಜನ್ಮ ಎಂತಹ ಜ್ಞಾನಿಗಳಾದರೇನು, ಎಂತಹ ವಿದ್ಯೆ ವಿವೇಕ ಸಂಪನ್ನರಾದರೇನು. ಮಾನವ ಜನ್ಮವು ಆಗಾಗ ಅಜ್ಞಾನಕ್ಕೆ ಸಿಕ್ಕಲ್ಲೇ ಸಿಕ್ಕುವುದೆಂಬುದು ನಿಶ್ಚಯ. ಧರ್ಮರಾಜನಿಗೆ ರಾಜ್ಯಾಭಿಷೇಕವಾದ ನಂತರ ಪಾಂಡವರೈವರಿಗೂ ನಾನು ಕರ್ತವ್ಯಗಳನ್ನು ನೇಮಿಸುವಾಗ ನಕುಲ ಸಹದೇವರನ್ನು ಕುರಿತು ನೀವಿಬ್ಬರು ಧರ್ಮಪುತ್ರನಿಗೆ ಮಂತ್ರಿಗಳಾಗಿರಿ ಎಂದು ಹೇಳಿದೊಡನೆಯೇ ಭೀಮಾರ್ಜುನರ ಮುಖಗಳಲ್ಲಿ ಉರಿ ಎದ್ದಂತೆ ಕಂಡಿತು. ಕಣ್ಣುಗಳು ಕೆಂಡಗಳಾದವು, ದೀರ್ಘ ನಿಶ್ವಾಸಗಳು ಗೋಚರವಾದವು. ಅವರಿಬ್ಬರು ನನ್ನನ್ನು ಧರ್ಮಪುತ್ರನನ್ನು ನುಂಗುವಂತೆ ನೋಡಿದ್ದಲ್ಲದೆ
ನಕುಲ ಸಹದೇವರನ್ನು ಆಗಾಗ ಓರೆಗಣ್ಣಿನಿಂದ ನೋಡುತ್ತಾ ಅವರಿಬ್ಬರಿಗೂ ಅವಹೇಳನವಾಗುವಂತೆ ಪರಸ್ಪರ ಮುಖಗಳನ್ನು ನೋಡಿಕೊಂಡರು. ಇವೆಲ್ಲವೂ ನನಗೆ ಗೋಚರವಾಗಿಲ್ಲವೆಂಬುದೇ ಅವರ ಭಾವು. ಇರಲಿ, ಭೀಮಾರ್ಜುನರ ಈ ನಡತೆಗೆ ತಕ್ಕಂತೆ ಪ್ರಬಲವಾದ ಮಾಯೆಯನ್ನೇ ಕವಿಸಿ ತಕ್ಕ ಅನರ್ಥ ಫಲಗಳನ್ನು ಅನುಭವಿಸುವಂತೆ ಮಾಡಿ ಬುದ್ಧಿ ಕಲಿಸುವೆನು. ಅರ್ಜುನ, ರಾಜ್ಯಸಭೆಯಲ್ಲಿ ಆ ಕೃಷ್ಣನು ನಮಗೆ ಎಂತಹ ಕಾರ್ಯವನ್ನು ವಹಿಸಿದನು ನೋಡಿದೆಯಾ? ಹೌದು ಅಣ್ಣ, ರಾಜ್ಯಸಭೆಯಲ್ಲಿ ನಮಗೆ ಎಂತಹ ಅವಮಾನವನ್ನು ಮಾಡಿದನು ಆ ಮಾಧವನು. ಮಾಧವ ಮಾಧವ ಮಾಧವ, ಸಾಕು ಸಾಕು ಸರಸಗಳು ವಿರಸವನ್ನು ತೆಗೆದ ಸಾಕು ದುರಾಗದ ಸರಸ. ಸಾಕು ದುರಾಗದ ಸರಸ ಸರಸಗಳು ವಿರಸವನ್ನು ತೆಗೆದ ಸಾಕು ದುರಾಗದ ಸರಸ. ಅರ್ಜುನ ಅಣ್ಣ, ಮಾನಹಾನಿಯಂ ವಿರಚಿಸಿ ನಮಗ ಮಾನಹಾನಿಯಂ ವಿರಚಿಸಿ ನಮಗ ಮಹಿಮನೊಳಗದೆ ಮುರಹರರ ಮಮ ಮಹಿಮನೊಳಗದೆ ಮುರಹರರ ಮಮ ನೆರೆದು ವಿಹತವೇ ಪರೀಕ್ಷಿಸಿ ನದಟ ನೆರೆದು ವಿಹತವೇ ಪರೀಕ್ಷಿಸಿ ನದಟ ನಿರದಳಿಪೆ ತರಕದಳು ನಿರದಳಿಪೆ ತರಕದಳು ಕೆರಳದಳಿ ಕುದುರುಳ ದುರಾಗದ ಸರಸ ಸರಸಗಳು ವಿರಸವನ ತೆಗೆದ ಕುದುರುಳ ದುರಾಗದ ಸರಸ. ಅರ್ಜುನ ಸಮಯ ಮಗಮಾಮತಿಯೇ ಸೌರಿ ಸರಸದೆ ಕಾರ್ಯಭಾಗವಂ ನೇಮಿಸಿ ನಮಗ ಕಾರ್ಯಭಾಗವಂ ನೇಮಿಸಿ ನಮಗ ನಮಗತಿ ಜಯದಳು ತೊಳಿದವರ ನಮಗತಿ ಜಯದಳು ತೊಳಿದವರ ಜಯ ಬಲರ ಸುಯಸವನ ಜಯ ಬಲರ ಸುಯಸವನು ಕೈಸಿದ ಸಮಯದ ಮಗಮಾಮತಿಯೇ ನ್ಯಾಯವನ್ನು ತೊರೆದು ನ್ಯಾಯವನ್ನು ಉಳಿದು ನಮಗೆ ತಿಳಿದು ಸಮಯ ಹಿಡಿದು ಕ್ರಮದ ಹಿತವಂ ಕೈದಿರುವುದೇ ಜನತೆಯುವುದೇ ಕಾಣುವೆನು ಸಾಕುದುರುಣ ದುರಾಗದ ಸರಸ ಸರಸಗಳು ವಿರಸವನ್ನು ತೆಗೆದ ಸಾಕುದುರುಣ ದುರಾಗದ ಸರಸ. ಸಕಲವಿಲ್ಲದೆ ಫಲವ ನಳಿದೆ ಬರಿಯ ಚಲದೆ ನಲಿದ ಮುದದೆ ಈತರನಿದೆ ಇಳಿತಬಹುದೇ ನಿಲ್ಲಿಸುವೆ ಸೌರಿ ಸಮಯದ ಮಗಮಾಮತಿಯೇ ಸೌರಿ ವಿರೋಧ. ಅರ್ಜುನ ಅಣ್ಣ, ದೈವ ಕೃಪೆಯಿಂದ ಮಹಾಭಾರತ ಯುದ್ಧದಲ್ಲಿ ವಿಜಯಲಕ್ಷ್ಮಿ ನಮ್ಮನ್ನೇ ವರಿಸಿದಳು. ಕಳೆದು ಹೋಗಿದ ಸಕಲ ಸಾಮ್ರಾಜ್ಯ ಮತ್ತೆ ನಮಗೆ ಲಭಿಸಿದ್ದನ್ನು ನಾನು ಸಂತೋಷವಾಗಿದ್ದರೆ ನಮಗೆ ಎಂತಹ ಅವಮಾನವಾಯಿತು ನೋಡಿದೆಯಾ? ಆ ಗರ್ವಿಷ್ಠನಾದ ಕೃಷ್ಣನು ತಾನು ನಮಗೆ ಮಹೋಪಕಾರ ಮಾಡಿ ಉತ್ತರ ಮಾಡಿದಂತೆ ದುರಹಂಭವದಿಂದ ಬಿದ್ದು ಹಾಗಿದಲಿ. ಅಲ್ಲಿ ಸೇರಿದ ಮಹಾಸಭೆಯಲ್ಲಿ ನಮ್ಮಿಬ್ಬರಿಗೂ ಎಂತಹ ಕರ್ತವ್ಯವನ್ನು ನೇಮಿಸಿ ಅವಮಾನಪಡಿಸಿದನು. ಧರ್ಮರಾಜನು ರಾಜಾಧಿಪತಿಯಂತೆ ಅದು ನ್ಯಾಯವೇ? ನಕುಲ ಸಹದೇವರು ಆತನಿಗೆ ಮಂತ್ರಿಗಳಾಗಿರಬೇಕಂತೆ ನೀನು ನಾನು ಬುದ್ಧಿಲ್ಲದವರಂತೆ ಅವರ ಆಜ್ಞೆಗೆ ಒಳಪಟ್ಟು ನಾನು ಕುದುರೆ ಕತ್ತೆಗಳು ನೋಡಿಕೊಂಡಿರಬೇಕಂತೆ ನೀನು ತಿರುಗರಿಗೆ ಭಿಕ್ಷೆ ನೀಡುವ ಸೇವಕನಾಗಿರಬೇಕಂತೆ. ನೋಡಿದೆಯೋ ನಮ್ಮ ಯೋಗ್ಯತೆಯು ಹೇಗಾಯ್ತು? ನಾವಿಬ್ಬರು ಆ ಕೃಷ್ಣನ ಕಣ್ಣಿಗೆ ನಕುಲ ಸಹದೇವರಿಗಿಂತಲೂ ಕೀಳಾಗಿ ಕಂಡವಲ್ಲವೇ? ಆಹಾ, ಎಂತಹ ನ್ಯಾಯ! ಏನು
ಗೋಪಾಲನಿಂತಹ ಅವಿವೇಕವಾದ ಕಾರ್ಯವನ್ನು ಮಾಡಬಹುದೇ? ಅಣ್ಣ ಅರ್ಜುನ ಅರ್ಜುನ ನಿನ್ನ ಮನಸ್ಸಿಗೆ ಅವಮಾನವೂ ಆಯಿತಲ್ಲವೇ? ಕೃಷ್ಣನು ಆ ರೀತಿ ಹೇಳಿದಾಗಲೇ ನನ್ನ ಮನಸ್ಸು ಬಹಳ ಖಿನ್ನವಾಯಿತು. ಆ ಕೂಡಲೇ ನಾನು ನಿನ್ನ ಮುಖವನ್ನು ನೋಡಿದನು ಬಲ್ಲೆ ಅಷ್ಟೇ. ಆಗಲೇ ತಕ್ಕ ಪಚಿತ್ರವನ್ನು ಹೇಳಿಬಿಡಬೇಕೆಂದು ನನಗೆ ಬಹಳ ಕೋಪ ಉಕ್ಕಿ ಬಂದರು. ದೊಡ್ಡವನಾದ ನೀನು ಸುಮ್ಮನಿರುವಲ್ಲಿ ನಾನು ಮುಂದುವರಿಬಾರದೆಂದು ಸಹಿಸಿ ಸುಮ್ಮನಾದೆ. ಆ ಕೃಷ್ಣನು ಹಿಂದೆ ಮುಂದೆ ಯೋಚಿಸದೆ ಹಾಗೆ ಹೇಳಿದರು. ಧರ್ಮಜ್ಜನಾದ ಧರ್ಮಪುತ್ರನು ಹೇಗೆ ಇದಕ್ಕೊಪ್ಪಿದನನ್ನ ಹೇಗೆ ಒಪ್ಪಿದನು? ಸರಿ 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 ಆತನಿಗೆ ಕೃಷ್ಣನ ಮಾತೇ ವೇದವಕ್ಕಲ್ಲದೆ ಮೊದಲಿಂದಲೂ ನಮ್ಮಿಬ್ಬರ ಮೇಲಿನ ಪ್ರೀತಿಗಿಂತಲೂ ಆ ನಕುಲ ಸಹೋದರರ ಮೇಲೆ ಹೆಚ್ಚು ಪ್ರೀತಿ ಎಂಬುದನ್ನು ನೀನು ಅನೇಕ ಸಂದರ್ಭಗಳಲ್ಲಿ ನೋಡಿ ತಿಳಿದಿರಬಹುದು. ವಿಷದ ಸರೋವರದ ಬಳಿಯಲ್ಲಿ ನಾವು 4 ಮಂದಿ ಮೃತರಾಗಿದ್ದಾಗ ಧರ್ಮಪುರುಷನು ಯಕ್ಷನ ರೂಪದಿಂದ ಪ್ರತ್ಯಕ್ಷವಾಗಿ ವರವನ್ನು ಕೇಳೆಂದರೆ ಧರ್ಮಪುತ್ರನು ನಮ್ಮಿಬ್ಬರನ್ನು ಬಿಟ್ಟು ಮೊದಲು ಆ ಮಾತೃಪುತ್ರರನ್ನು ಬದುಕಿಸಿಕೊಳ್ಳಬೇಕೆಂದು ಕೇಳಿ ಅವರನ್ನು ಬದುಕಿಸಿಕೊಂಡ ಕಥೆಯು ನಿನಗೆ ತಿಳಿಯದು? ಯಕ್ಷನು ತಾನಾಗಿ ನಮ್ಮಿಬ್ಬರನ್ನು ಬದುಕಿಸಿದನಲ್ಲದೆ ಧರ್ಮಪುತ್ರನೇನಾದರೂ ನಮ್ಮ ಪ್ರಾಣಗಳನ್ನು ಕರುಣಿಸಲು ಆತನೇನಾದರೂ ಪ್ರಾರ್ಥಿಸಿದನು? ಈ ಚರಿತ್ರೆಯನ್ನು ಕಣ್ಣಾರೆ ನೋಡಿ ಕಿವಿಯಾರೆ ಕೇಳಿರಲ್ಲವೇ? ಹೀಗಿರುವಲ್ಲಿ ಆ ನಕುಲ ಸಹೋದರನು ಆತನು ಪ್ರೀತಿಯಿಂದ ತನ್ನ ಮಂತ್ರತ್ವಕ್ಕೆ ನೇಮಿಸಿಕೊಂಡಿದ್ದು ಸಹಜವಾಗಿಯೇ ಇದೆ. ನಾವು ವ್ಯರ್ಥವಾಗಿ ಅಣ್ಣನೆಂದು ಪ್ರಾಣಗಳು ಹೋಗುವ ಸಮಯದಲ್ಲಿ ಆತನಿಗೆ ಪ್ರತ್ಯಾರ ಬರದಿಂದ ಗೌರವಿಸಿ ಆತನು ಅವಿವೇಕದಿಂದ ಜೂಜಾಡಿ ರಾಜಕೋಶಾದಿಗಳಲ್ಲದೆ ಪತ್ನಿಯನ್ನು ಸಹ ಸೋದರು. ಸುಮ್ಮನಿದ್ದು ಕಡೆಗೆ ಅರಣ್ಯವಾಸ ಅಜ್ಞಾತವಾಸವನ್ನು ಸಹ ಅನುಭವಿಸಿದವು. ನಾನಾ ಕಷ್ಟವನ್ನು ಪಟ್ಟವು. ಪ್ರಾಣದ ಮೇಲೆ ದೃಷ್ಟಿಲ್ಲದೆ ರಂಗದಲ್ಲಿ ಅದನಿಗೆ ಯುದ್ಧ ಮಾಡಿ ವಿಜಯವನ್ನು ಪಡೆದೆವು. ಇಷ್ಟು ಮಾಡಬೇಕು ನಮಗೆ ತಕ್ಕ ಮರ್ಯಾದೆಯೂ ಆಯ್ತು, ಪ್ರಯೋಜನವೂ ಆಯ್ತು. ನೋಡಿದರೆ ಧರ್ಮರಾಜ ಧರ್ಮಶೀಲನಂತೆ ಸತ್ಯವಂತನಂತೆ ಎಲ್ಲಿರುವುದೇ ಸತ್ಯ? ಈ ಕಾಲದಲ್ಲಿ ಎಲ್ಲಿರುವುದು? ನಿಜ ಈ ವಿಷಯದಲ್ಲಿ ನನಗೂ ಮನಸ್ಸಿಗೆ ಬಹಳ ಬೇಸರ ಉಂಟಾಯಿತು. ವೀರನಾದವನಿಗೆ ಮಾನಹಾನಿಗಿಂತಲೂ ಪ್ರಾಣ ಹಾನಿಯೇ ಲೇಸು. ಆದ್ದರಿಂದ ನೀನು ಹೇಳಿದಂತೆ ನಾವಿಬ್ಬರು ನಮ್ಮ ಭಾಗಕ್ಕೆ ರಾಜ್ಯವನ್ನು ವಿಂಗಡಿಸಿಕೊಡುವಂತೆ ಕೇಳೇ ಬಿಡೋಣ. ಎಂತಹ ಏನು ಆಲೋಚನೆ ಮಾಡಿದ್ರೆ ಸಾಕು ಬಿಡುವಂತಹ ನಿರಾಸೆಯನ್ನು. ಪಾರ್ಥನು ಅವಮಾನಿತನಾಗಿ ಹೋದರೆ ಭೀಮಸೇನನು ಸುಮ್ಮನಿರುವನು. ನಮ್ಮಿಬ್ಬರಿಗೂ ಅವಮಾನವು ಸಮನಾಗಿರುವಲ್ಲೇ ಇದಕ್ಕೆ ತಕ್ಕ ಪ್ರತಿಕ್ರಿಯೆಯನ್ನು ಮಾಡದಿದ್ದರೆ ನಾವು ಕ್ಷತ್ರಿಯ ವಂಶದಲ್ಲಿ ಹುಟ್ಟಿ ಸಾರ್ಥಕವೇನು? ಚಿಂತೆಯನ್ನು ಬಿಟ್ಟು ಬಿಡು. ಹಾಗಾದ್ರೆ ನನ್ಗೆ ಯಾವ ಆಲೋಚನೆ ಹೇಳಿವಣ್ಣ? ಕೇಳು ಧರ್ಮಪುತ್ರನು ಆ ಕೃಷ್ಣ ವೈಶನಾಗಿ ಬಿಟ್ಟಿರು ಅಲ್ಲದೆ ಅವನಿಂದಲೂ ತನಗೆ ಸಾಮ್ರಾಜ್ಯ ಪದವಿ ಲಭಿಸಿದೆಂದು ತಿಳಿದು ನಮ್ಮ ಉಪಕಾರವನ್ನು ಮರೆತು ಅವನು ಹೇಳಿದಂತೆ ನಡೆಯುತ್ತಿರುವನು ಈ ಧರ್ಮಪುತ್ರನು. ನಮಗೆ ವಿರೋಧವನ್ನು ನೆನೆಸಿದ ಆ ಕೃಷ್ಣನ ಸಾಹಸವೇ ನಮಗೆ ಬೇಡ. ಅವನ ವಶನಾಗಿರುವ ಈ ದುಷ್ಟರ ಸಾಹಸವೂ ನಮಗೆ ಬೇಡ. ಆ ನಕಲ ಸಹದೇವನಂತೂ ನಾವು ಸ್ಮರಿಸಬೇಕಾದದ್ದೇ ಇಲ್ಲ. ಈಗಲೂ ನಾವು ಶ್ರಮಪಟ್ಟು ಆರ್ಜಿಸಿದ ಈ ರಾಜ್ಯಕ್ಕೆ ಧರ್ಮಪುತ್ರನೊಬ್ಬನೇ ಭಾಗಿಯಲ್ಲ. ಆದ ಕಾರಣ ಈ ರಾಜ್ಯವನ್ನು ವಿಭಾಗ ಮಾಡಿ ನಮ್ಮ ಅಂಶಗಳನ್ನು ನಮಗೆ ಕೊಂಡು ಬಿಡಬೇಕೆಂದು ನಾನು ಹಠ ಹಿಡಿವೆನು. ಇಷ್ಟು ಅವಮಾನವನ್ನು ಅಪಕಾರವನ್ನು ಮಾಡಿದ ಆ ಕೃಷ್ಣನಿಂದ ಮುಂದೆ ಈ ಹಸ್ತಿನಾವತಿ ಅರಮನೆ ವಸ್ತುಗಳನ್ನು ಹೇಗೆ ತೊಳೆಯುವುದು ನಾನು ನೋಡುವೆನು. ನಾನಲ್ಲವೇ ಈ ದಾರುಣಿಯ ಧನ್ಯ
ನಾನಲ್ಲವೇ ಈ ದಾರುಣಿಯರು ಧನ್ಯ ಭೀಮನಂ ಬಲದೊಳಗೆ ಅವಹೇಳನವನ್ನು ತೋರಿದನು ಈ ಭೀಮನಂ ಬಲದೊಳಗೆ ಅವಹೇಳನವನ್ನು ತೋರಿದನು ಗದೆಯನ್ನು ಗಗನಮ್ಮೆದನು ಕೃಷ್ಣನ ಮತವನ್ನು ಸದಬಲಿಯ ಗದೆಯನ್ನು ಗಗನಮ್ಮೆದನು ಕೃಷ್ಣನ ಮತವನ್ನು ಸದಬಲಿಯ ಇದೀಗ ಒದಗಿದ ಶುಭ ಸಮಯ ಇದೀಗ ಒದಗಿದ ಶುಭ ಸಮಯ ನಾನಲ್ಲವೇ ಈ ದಾರುಣಿಯಳು ಧನ್ಯ ನಾನಲ್ಲವೇ ಈ ದಾರುಣಿಯಳು ಧನ್ಯ ಎಲ್ಲೋ ಕೃಷ್ಣ ಮಾಯವೇ ನೆರೆದ ಸಭೆಯಳು ಮಾಧವನು ಈ ಬರಿ ನಮ್ಮನ್ನು ಜರಿಯುವನೇ ನೆರೆದ ಸಭೆಯಳು ಮಾಧವನು ಈ ಬರಿ ನಮ್ಮನ್ನು ಜರಿಯುವನೇ ಸಮಯ ಬೆಚ್ಚಿ ಒಂದರಿಸಿದರೆ ಗಿರಿ ಪರ್ವತಗಳು ಉರುಳುವವು ಸಮಯ ಬೆಚ್ಚಿ ಒಂದರಿಸಿದರೆ ಗಿರಿ ಪರ್ವತಗಳು ಉರುಳುವವು ಮೋದದಿಂದ ಮೃತ್ಯುವನ್ನು ಮೆಟ್ಟಲು ಭೂಮಿ ಆಕಾಶ ಗಡಗಡಗಳುವು ಮೋದದಿಂದ ಮೃತ್ಯುವನ್ನು ಮೆಟ್ಟಲು ಭೂಮಿ ಆಕಾಶ ಗಡಗಡಲು ನಾನಲ್ಲವೇ ಈ ದಾರುಣಿಯಳು ಧನ್ಯ ನಾನಲ್ಲವೇ ಈ ದಾರುಣಿಯಳು ಧನ್ಯ ಭೀಮನಂ ಬಲದೊಳಗೆ ಅವಹೇಳನವನ್ನು ತೋರಿದನು ಈ ಭೀಮನಂ ಬಲದೊಳಗೆ ಅವಹೇಳನವನ್ನು ತೋರಿದನು ನಾನಲ್ಲವೇ ಈ ದಾರುಣಿಯಳು ಧನ್ಯ ನಾನಲ್ಲವೇ ಈ ದಾರುಣಿಯಳು ಧನ್ಯ ನಾನಲ್ಲವೇ ಈ ದಾರುಣಿಯಳು ಧನ್ಯ ನಾನಲ್ಲವೇ ಈ ದಾರುಣಿಯಳು ಧನ್ಯ ಇದಕ್ಕೆ ಏನು ಸರಿ ಸರಿ ಅಣ್ಣ, ಒಳ್ಳೆಯ ಮಾತನ್ನೇ ಹೇಳಿದೆ. ಇದು ನಿನ್ನ ಅಭಿಮತವೇ ನನ್ನ ಅಭಿಮತವು. ಇನ್ನು ನಾವು ಬಾಯಿ ಮುಚ್ಚಿಕೊಂಡು ಇದ್ದರೆ ನಮಗೆ ಇನ್ನು ಅವಮಾನವೂ ನಷ್ಟವೂ ಆಗಲೇ ಆಗುವುದು. ಆದ್ದರಿಂದ ಅವಮಾನವೂ ಆಗಲೇ ಆಗುವುದು. ಆದ್ದರಿಂದ ನೀನು ಹೇಳಿದಂತೆ ನಮ್ಮ ಭಾಗಕ್ಕೆ ರಾಜ್ಯವನ್ನು ವಿಂಗಡಿಸಿಕೊಡುವಂತೆ ಕೇಳೇ ಬಿಡೋಣ. ಈಗಲೇ ನಮ್ಮ ಭಾಗವನ್ನು ಪಾರ್ಥ ಇದು ಇದು ನೋಡಿದೆಯೋ ನಿಮ್ಮ ಮಂತ್ರಿ ಸಾರ್ವಭೌಮರು ದಯ ಮಾಡಿಸಿದರು. ಓಹೋ, ಮಂತ್ರಿ ಸಾರ್ವಭೌಮರು? ಸಾರ್ವಭೌಮರು ಮಂತ್ರಿಯೋ? ಎರಡೂ ಹೌದಯ್ಯ. ಮೊದಲು ವಂದಿಸು. ಛೇ, ಈ ಅರ್ಜುನನಿಗೆ ಅಂತಹ ದೈನ್ಯವು ಏಡಿತನವು ಬಂದರೆ ನೀನು ಅಂತ ಆಜ್ಞೆಯನ್ನೇ ಮಾಡುವೆ? ಸರಿ ಸರಿ, ನ್ಯಾಯ ನ್ಯಾಯ. ಏನಿದು ಏನಿದು ಅಣ್ಣ? ಅತ್ಯಂತ ಪ್ರೀತಿಯಿಂದ ಕಾಣುತ್ತಿದ್ದ ನಿಮ್ಮ ಭಾವಗಳು ಈ ದಿನ ಬಹಳ ಭಿನ್ನವಾಗಿರುವಂತೆ ಕಾಣುವುದಲ್ಲ. ಅಪರಾಧವೇನು? ನನ್ನ ಕಾರಣವೇನು? ನಕುಲ, ಅದೆಲ್ಲವೂ ಸಮಯ ಬಂದಾಗ ತಿಳಿಯಬಹುದು. ಈಗ ಆ ವಿಚಾರವಿರಲೇ. ನೀನು ಬಂದ ಕಾರ್ಯವೇನು ಅದನ್ನು ಹೇಳಿ ಹೊರಟು ಹೋಗು. ಕೋಪವಿದೆ ತಗೆ ಈ ಪರಿ ನಿಮಗೆ ಅಣ್ಣ. ಕೋಪವಿದೆ ತಗೆ ಈ ಪರಿ ನಿಮಗೆ ಭೂಪತಿ ನೀವಿಂದು ಬಿಡಿ ಬಿಡಿ ದುರುಡವ. ಕೋಪವಿದೆ ತಗೆ ಈ ಪರಿ ನಿಮಗೆ ಧರ್ಮ ಜನಾಜ್ಞೆಯಂ ಮೀರುವುದಿಲ್ಲವೇ ಅಣ್ಣ? ಧರ್ಮ ಜನಾಜ್ಞೆಯಂ ಮೀರುವುದಿಲ್ಲವೇ? ದುರ್ಮದವಂ ಬಿಡಿ ಧರೆಯೋ
ದಿನ ಅಣ್ಣನಾದ ಯುಧಿಷ್ಠಿರನು ಚದುರಂಗ ಬಲ ವಿಚಾರದಲ್ಲಿಯೂ ತಮ್ಮಲ್ಲಿ ಕೆಲವು ವಿಷಯಗಳನ್ನು ಆಲೋಚಿಸಬೇಕಾಗಿರೋದ್ರಿಂದ ನೀವಿಬ್ಬರು ಬಂದು ಆತನನ್ನು ಕಾಣಬೇಕೆಂದು ನಿಮಗೆ ತಿಳಿಸುವಂತೆ ನನಗೆ ಆಜ್ಞೆ ಮಾಡಿರುವನು. ಏನು ಚತುರಂಗ ಬಲವೇ ಅನ್ನ ಸತ್ರ ದೇವಾಲಯಗಳೇ ಏ ನಕಲ ಯಾರ ಚತುರಂಗ ಬಲ, ಯಾವ ಸತ್ರಗಳು, ಯಾವ ದೇವಾಲಯಗಳು? ನಮ್ಮ ಚತುರಂಗ ಬಲ. ಓಹೋ, ನಿಮ್ಮವೋ? ನಿಮ್ಮವೇ. ನಮ್ಮ ವಸ್ತ್ರಗಳು ನಮ್ಮ ದೇವಾಲಯಗಳಲ್ಲದೆ ಮತ್ಯಾರವಣ್ಣ? ನಿಮ್ಮವಾದರೆ ನೀನು, ನಿಮ್ಮ ಸಹದೇವನು, ನಿಮ್ಮ ಅಣ್ಣನಾದ ರಾಜಾಧಿರಾಜ ಯುಧಿಷ್ಠಿರ ಚಕ್ರವರ್ತಿ ಸಾರ್ವಭೌಮನು, ಅವರ ವಿಷಯವಾಗಿ ಏನನ್ನು ಬೇಕಾದರೂ ಆಲೋಚಿಸಿಕೊಳ್ಳಿ. ಅವುಗಳಿಗೂ ಈ ಭೀಮಾರ್ಜುನರಿಗೂ ಯಾವುದೇ ಸಂಬಂಧವು ಇನ್ನೂ ಇಲ್ಲ. ಅವರು ಈಗ ಬರುವುದಿಲ್ಲ ಎಂದು ಹೇಳಿ ಹೊರಡು. ಅಣ್ಣ, ಧರ್ಮಪುತ್ರನ ಅಪ್ಪಣೆಗೆ ತಾವುಗಳೆಂದಿಗೂ ಇಂತಹ ಪ್ರತ್ಯುತ್ತರವನ್ನು ಹೇಳುತ್ತಿರಲಿಲ್ಲವಲ್ಲ. ಈ ದಿನ ಇಂತಹ ಉತ್ತರವನ್ನು ಹೇಳುತ್ತಿರುವುದನ್ನು ನೋಡಿದರೆ ನನಗೆ ಆಶ್ಚರ್ಯವೂ ವ್ಯಸನವೂ ಉಂಟಾಗಿದೆ. ಈ ವಿಷಯದಲ್ಲಿ ನನ್ನ ಅಪರಾಧವೇನಾದರೂ ಇದ್ದರೆ ನನ್ನನ್ನು ಮನ್ನಿಸಿ ಶಾಂತರಾಗಿ ಅಣ್ಣನಿಗೆ ತಿಳಿಸಲು ಸದುತ್ತರವನ್ನು ಅಪ್ಪಣೆ ಕೊಡಿಸಿ. ನಕುಲ, ಇದೇ ಆತನಿಗೂ ನಿನಗೂ ಸದುತ್ತರವು. ನೀನು ವೃತ ಚರ್ಚಿಸಬೇಡ. ನಿನ್ನ ತಪ್ಪಿತವೂ ಇಲ್ಲ, ನಾವು ಶ್ರಮಿಸಬೇಕಾಗಿಯೂ ಇಲ್ಲ. ನಾವು ಬರುವುದಿಲ್ಲ ಎಂಬ ಮಾತನ್ನು ನಿಮ್ಮ ಸಾರ್ವಭೌಮನಿಗೆ ತಿಳಿಸು. ಹೊರಡು. ಓಹೋ, ಏನೋ ವಿರಸ ಒದಗಿರುವುದು. ಇದರ ಪರ್ಯವಸನವು ಹೇಗಿರುವುದೋ ತಿಳಿಯದು. ಆಗಲಿ, ಯತ್ನವೇನು, ಇರುವ ಸಂಗತಿಯನ್ನು ಧರ್ಮಪುತ್ರನಿಗೆ ತಿಳಿಸುವೆನು. ಅಣ್ಣ, ಹೊರಡಲೆ? ಹೋಗಂದಾಗಲೇ ಹೇಳಿಬಿಟ್ಟಿರೋಣ. ಅಣ್ಣ, ಹೊರಡು. ನಾರಾಯಣ ನಾರಾಯಣ. ನಾರದ ಮಹರ್ಷಿಗಳು ಇವರೊಬ್ಬರು. ಮುರಹರ ಗೋಪಾಲ ಬಾಲ, ಮುರಹರ ಗೋಪಾಲ ಬಾಲ, ಮುರಹರ ಕರುಣದಿನಿ ಕಾಯೋ ದೇವದ ಧ್ಯಾನಿದೆ. ಕರುಣದಿನಿ ಕಾಯೋ ದೇವದ ಧ್ಯಾನಿದೆ. ಮುರಹರ ಗೋಪಾಲ ಬಾಲ, ಮುರಹರ ಗೋಪಾಲ. ಕರೆಯ ಬಂದವನೆಲ್ಲ ಕರೆಯುತ್ತೆ ದಯಸಿ. ಕರೆಯ ಬಂದವನೆಲ್ಲ ಕರೆಯುತ್ತೆ ದಯಸಿ. ಕರುಣದಿ ಕಾಯೋ ಸಿಂಹಯ ಲೋಭನೆ. ಕರುಣದಿ ಕಾಯೋ ಸಿಂಹಯ ಲೋಭನೆ.
ಕಮಲ ಚರಿತ ಜಗದ ಪರಿಪದ ದಿವಿಜ ವಂದಿತ ದೇವ ದೀನದ ಜಾಲಿದೆ ದಿವಿಜ ವಂದಿತ ದೇವ ದೀನದ ಜಾಲಿದೆ ಪಮರಿದರೆ ಪಮರಿದನಿ ಸನಿ ಧನಿ ಸ ಪಮರಿದರೆ ಪಮರಿದನಿ ಸನಿ ಧನಿ ಸ ಪಮರಿದರೆ ರೇ ಪಮರಿದನಿ ನೀ ಸನಿ ಧನಿ ಸ ಪಮರಿದರೆ ರೇ ಪಮರಿದನಿ ನೀ ಸನಿ ಧನಿ ಸ ಪಮರಿದರೆ ರೇ ಪಮರಿದನಿ ನೀ ಸನಿ ಧನಿ ಸ ಪಮರಿದರೆ ರೇ ಪಮರಿದನಿ ಸನಿ ಧನಿ ಸ ಸರಿ ಮಮರಿದನಿ ಸರಿ ಮರಿ ಸನಿ ಧನಿ ಸ ನಿ ಧನಿ ಧನಿ ಸ ನಿ ಧನಿ ಮಪ ಮರಿ ಸನಿ ಮ ಮುರಹರ ಗೋಪಾಲ ಬಾಲ ಮುರಹರ ಗೋಪಾಲ ನಾರಾಯಣ ನಾರಾಯಣ ದೇವ ಮುನೇಂದ್ರರಿಗೆ ನಮಸ್ಕರಿಸುವುದು. ಈ ಪೀಠದಲ್ಲಿ ಕುಳಿತುಕೊಳ್ಳಿ. ನಾರಾಯಣ ನಾರಾಯಣ ವಿಜೀಭವ ವಿಜೀಭವ ಭೀಮಾರ್ಜುನ ಲಬ್ಧ ಸಾಮ್ರಾಜ್ಯ ವೈಭವರಾದ ನಿಮ್ಮನ್ನು ನೋಡಿ ನನಗೆ ಅತ್ಯಾನಂದವಾಯಿತು. ಏನೆಂದು ಹೇಳಿದಿರಿ ಪೂಜ್ಯರೇ? ಲಬ್ಧ ಸಾಮ್ರಾಜ್ಯ ವೈಭವರಾದವರು ನಿಮ್ಮ ಯುಧಿಷ್ಠರ ಸಾರ್ವಭೌಮನು ಮತ್ತು ಆತನ ಅಮರ್ತ್ಯ ಶ್ರೇಷ್ಠರಾದ ನಕಲ ಸಹದೇವರು ನಮಗೆ ಅವಮಾನ ಸಾಮ್ರಾಜ್ಯವೇ ಸಾಮ್ರಾಜ್ಯ, ಸೇವವೃತ್ತಿ ವೈಭವವೇ ವೈಭವ. ನಿಜ ಅರ್ಜುನ, ಸರಿಯಾಗಿ ಹೇಳಿದೆ. ಏನು ಪಾರ್ಥ ಭೀಮಸೇನ ಹೀಗೆ ಹೇಳುವಿರಿ? ನಿಮಗೆ ಅವಮಾನವು ಹೇಗೆ ಆಯಿತು? ಸೇವಾವೃತ್ತಿ ಎಂದರೆ ಏನಯ್ಯ? ಸರಿ, ತಾವು ಎಲ್ಲವನ್ನು ಕಣ್ಣಾರೆ ನೋಡಿ ಕಿವಿಯಾರೆ ಕೇಳಿ ಮತ್ತೆ ಹೀಗೆ ಹೇಳುವರಲ್ಲ. ಆ ದಿನ ನಿಮ್ಮ ಕೃಷ್ಣನು ಯಾರಿಗೆ ಯಾವ ಕರ್ತವ್ಯವನ್ನು ನೇಮಿಸಿದನು ಕೇಳಲಿಲ್ಲವೇ? ಅಥವಾ ಕಣ್ಣಾರ ನೋಡಲಿಲ್ಲವೇ? ಕೇಳಿದೆ. ನಿನಗೆ ಚತುರಂಗ ಬಲ ವಿಚಾರಣೆಯಿಂದ ರಾಜ್ಯ ರಕ್ಷಣೆ ಮಾಡುವ ಕಾರ್ಯವನ್ನು, ಪಾರ್ಥನಿಗೆ ದಾನ ಧರ್ಮ ರಕ್ಷಣಾದಿಗಳನ್ನು ನೇಮಿಸಿದನು, ನಕುಲ ಸಹದೇವರನ್ನು ಮಂತ್ರಿತ್ವಕ್ಕೆ ನೇಮಿಸಿದನು ಅಷ್ಟೇ. ಎಷ್ಟು ಗೌರವಾದ ಮಾತುಗಳಿಂದ ಹೇಳಿದ್ದೀರಿ ಸ್ವಾಮಿ. ಇದರ ಭಾವವನ್ನು ತಾವು ಗೈಸಲಿಲ್ಲವೇ? ಏನು ಅಣ್ಣ ಭೀಮಸೇನನು ಕುದುರೆ ಕತ್ತೆಗಳನ್ನು ವಿಚಾರಿಸಿಕೊಳ್ಳುವುದು, ನಾನು ತಿರುಕರಿಗೆ ಇಡೀ ಭಿಕ್ಷವನ್ನು ನೀಡುವುದೇ? ಛೇ, ಈ ಕಾರ್ಯಗಳನ್ನು ಮಾಡೋದಕ್ಕೆ ಒಪ್ಪಿದಂತಾಯ್ತ ಪೂಜ್ಯರೇ. ಧರ್ಮಪುತ್ರನು ಚಕ್ರವರ್ತಿ, ನಕಲ ಸಹದೇವರು ಮಂತ್ರಿಗಳು, ಇದರಂತೆ ನಿಶ್ಚಿತವಾದ ಮೇಲೆ ನಮಗೆ ಅವಮಾನ ಸಾಮ್ರಾಜ್ಯವಲ್ಲದೆ ಬೇರೆ ಏನು, ಸೇವವೃತ್ತಿ ಅಲ್ಲದೆ ಮತ್ತೇನು? ಎಂಥ ಮೇಧಾವಿಗಳಯ್ಯ, ಎಷ್ಟು ಬೇಗನೆ ನಿಜಾಂಶವನ್ನು ಊಹಿಸಿದ್ದೀರಿ. ನನಗಾಗಲೇ ವಿಚಾರವು ಮನಸ್ಸಿಗೆ ಬಂದಿತು, ಆದರೂ ಇದರಿಂದ ವಿರಸವಾದೀತೆಂದು ಸುಮ್ಮನಿದ್ದೆನು. ಇದು ಆಲೋಚಿಸತಕ್ಕ ವಿಷಯವೇ. ನಿಮಗೆ ಇನ್ನೂ ಉಚಿತವಾದ ಕರ್ತವ್ಯಗಳನ್ನು ನೇಮಿಸಬೇಕಾಗಿತ್ತು. ಕೃಷ್ಣನು ಏತಕ್ಕೆ ಹೇಳಿದನೋ ತಿಳಿಯದು. ಅವನು ಬುದ್ಧಿಲ್ಲದೆ ಹೇಳಿದನು. ಈ ಧರ್ಮಪುತ್ರನು ಇದನ್ನು ಒಪ್ಪಬಹುದೇ? ನಾರದರೆ ಧರ್ಮಪುತ್ರನು ಯುದ್ಧದಲ್ಲಿ ನಕಲ ಸಹದೇವರು ಮಾಡಿದ ಸಾಹಸಗಳನ್ನು ಮತ್ತು ಅವರ ಶರಶಸ್ತ್ರ ಕೌಶಲ್ಯವನ್ನು ನೋಡಿ ಮೆಚ್ಚಿ ಅವರಿಂದಲೇ ತನಗೆ ಜಯವಾಯಿತೆಂದು ನಂಬಿ ಕೃಷ್ಣನಪ್ಪಣೆಯಂತೆ ಮಂತ್ರಿತ್ವವನ್ನು ಕೊಟ್ಟಿದ್ದರೂ ಕೊಟ್ಟಿರಬಹುದು. ಅದು ಧರ್ಮರಾಜನಿತ್ತಲೇ ಬರುತ್ತಿರುವನು. ಅರ್ಜುನ, ಭೀಮಸೇನ, ಗಳೇ ಮೌನ
ಗೊಂಡಂಕಾರೆ ಕೆನೆಗಳೇ ಮೌನ ಅಜ್ಞಾನದಿಂದ ಬರೀ ದಂತ ಚಿಂತ್ಯಾನ ಅಜ್ಞಾನದಿಂದ ಬರೀ ದಂತ ಚಿಂತ್ಯಾನ ವಿಜ್ಞಾನ ಭಾಗ್ಯ ಹರೆ ವಿಜನರ ಭೀಮಾರೆ ವಿಜ್ಞಾನ ಭಾಗ್ಯ ಹರೆ ವಿಜನರ ಭೀಮಾರೆ ಗಿರಿಗಳೇ ಭೀಮಸೇನ ಪಲ್ಗುಣ ಏನಿದು ಏತಕ್ಕೆ ಈಗ ಮೌನದಿರುವರು ಧರ್ಮಪುತ್ರ ಲೋಕ ವಿಚಿತ್ರ ವೀರರಾದ ಇವರು ಹೀಗೆ ಮುಗ್ಧರಾಗಿರುವುದನ್ನು ನೋಡಿ ನನಗೂ ಅತ್ಯಾಶ್ಚರ್ಯವಾಗಿರುವುದು. ಭೀಮಾರ್ಜುನರೇ, ಮೌನವೇಕೆ? ಮಾತನಾಡಬಾರದೆ? ಮೃಗೋದರ, ನನ್ನಲ್ಲಿ ಹಾಡೋ ಮಾತುಗಳು ಎಂದಿಗೂ ವ್ಯರ್ಥವಾಗಲಾರು. ಈ ನಿಮ್ಮ ಮೌನಕ್ಕೂ ಆಗ್ರಹಕ್ಕೂ ಕಾರಣವೇನು? ಇವರೇಗೆ ಹೇಳಿ. ಅಣ್ಣ ಅಣ್ಣ ಹೆಚ್ಚು ಮಾತುಗಳಿಂದೇನು ಫಲ ಫಲ ಬೋಳದ ಯುದ್ಧ ವಿಜಯದಿಂದ ಲಭಿಸಿದ ಈ ರಾಜ್ಯಕ್ಕೆ ನಾವು 5 ಸಮವಾಯಿಗಳಾಗಿರುವುದು ಅಷ್ಟೇ. ನನಗೂ ಅರ್ಜುನನಿಗೂ ನಮ್ಮ ಭಾಗಗಳನ್ನು ವಿಂಗಡಿಸಿ ಕೊಟ್ಟಬಿಡು. ಏನಿದು ಭೀಮಸೇನ? ಸೈನ್ಯ ಹೇಳಿದೀಗ ಮಾತನಾಡ್ತಿರುವೆ. ನಿನ್ನ ಹಣ್ಣನಲ್ಲಿ ನೀನು ಅರ್ಜುನನು ಎಂದಿಗೂ ಭೇದ ಬುದ್ಧಿಯಿಂದ ಮಾತನಾಡಿದವರಲ್ಲವಲ್ಲ. ಈಗ ಭೇದ ಬುದ್ಧಿ ಹುಟ್ಟಲು ಕಾರಣವಾದರಿಂದ ಹಾಗೆ ನಾರಾಯಣ ನಾರಾಯಣ. ಏನಿದು ಭೀಮಸೇನ? ಬಾಲಕರಾದ ನಕಲಸಾದೇವರು ಶಾಂತಿಯಿಂದ ವೇಗಿಗಳಾದ ನೀವುಗಳು ಹೀಗೆ ಕೇಳಬಹುದೇ? ಭಾರತ ಯುದ್ಧ ವಿಜಯಕ್ಕೆ ನೀವುಗಳು ಹೇಗೆ ಸಹಾಯ ಮಾಡಿದರೋ ಹಾಗೆಯೇ ನಕಲಸಾದೇವರು ಸಾಹಸ ಮಾಡಲಿಲ್ಲವೇ? ಪಾಪ ಸಾಹಸ ಮಾಡಿರಬಹುದು. ಅಣ್ಣ ಭೀಮಸೇನನು ನಾನು ಇಲ್ಲದಿದ್ದರೆ ನಮ್ಮ ಕಡೆ ಅಲ್ಪವಾದ 7 ಅಕ್ಷೋಣಿ ಸೈನ್ಯವು, ನಮ್ಮ ಬಡ ಸೈನ್ಯ ನಾಯಕರುಗಳು, ನಿಮ್ಮ ನಕಲ ಸಾಧ್ಯವಾದಿಗಳು ಶತ್ರು ಸರಾತಿಗಳಿಂದ ಧೂಳಾಗಿ ಗಾಳಿಗೆ ಹಾರಿ ಹೋಗುತ್ತಿದ್ದರು. ಹೌದಲ್ಲವೋ? ವಿಚಾರಿಸಿ. ಏನಿದು ಪಾರ್ಥ? ಹೀಗೆ ಹೇಳಿ. ನಿಮ್ಮ ಅಣ್ಣನಾದ ಧರ್ಮರಾಜನು ವೀರನಲ್ಲವೇ? ನಿನ್ನ ತಮ್ಮಂದಿರಾದ ನಕಲಸಾದೇವರು ಶೂರಾಜ್ಞೆಗಳಲ್ಲವೇ? ಇನ್ನು ಮುಂತಾದ ದುಮ್ನಾದಿ ಮಹಾರಥಿಕರಲ್ಲವೇ? ಅವರು ಸಾಹಸ ಚಾತ್ರಗಳಿಂದ ಯುದ್ಧ ಮಾಡಲಿಲ್ಲವೇ? ಒಳ್ಳೆಯ ವೀರನನ್ನು ಆರಿಸಿ ಹೇಳಿದರು ಪೂಜ್ಯರೇ. ಧರ್ಮನಂದನು ತನ್ನ ಪ್ರಾಣವನ್ನು ಕೊಟ್ಟಾದರೂ ಪರರ ಪ್ರಾಣವನ್ನು ಉಳಿಸತಕ್ಕವನು. ಇನ್ನು ನಕಲ ಸಹದೇವರು ಬಡ ಬಾಲಕರು, ದುಷ್ಟನು ದುರ್ಗಿನ ಉಚ್ಚನು, ಆ ಉತ್ತರ ನಮ್ಮ ಮಂಜುಗುಳಿಯು, ಆ ಸಿಗಂಡಿವ ಮಣ್ಣು ನಮೃಂಸಗಳು, ಇಂಥವರು ನಮ್ಮ ಪಕ್ಷದಲ್ಲಿದ್ದ ವೀರರು. ಇವರುಗಳಿಂದ ನಿಜವಾಗಿ ನಮಗೆ ಜಯವಾಗುತ್ತದೆ. ನಮಗೆ ಸೈನ್ಯವನ್ನು ಅವಿಚ್ಛಿನ್ನವಾಗಿ ಸರಸಶನ ಸುರಿಸಿದ ದುರ್ಜನ ದುರ್ಬಲ ದುಶಾಸನ ಗುರುನಂದರನ್ನು ಕೊಟ್ಟು ಕೊಲೆಯನ್ನು ಮಾಡಿ ಆ ಯುಹಾಜನರಾದ ದ್ರೋಣಾಚಾರ್ಯರು ಚಿತ್ರ ವಿಚಿತ್ರವಾಗಿ ರಚಿಸಿದ ಹಂಸವ್ಯೂಹ ಪದ್ಮವ್ಯೂಹಾದಿಗಳನ್ನು ಭೇದಿಸಿ ಅವರ ರಥವನ್ನು ಈ ನನ್ನ ಗದೆಯಿಂದ ಕುಟ್ಟಿ ಹಿಟ್ಟು ಮಾಡಿ ಕೌರವರ ಕುಲಕ್ಕೆ ಪ್ರಳಯ ಕಾಲದಿಂದ ಯುದ್ಧ ಮಾಡಿದವರನ್ನು ನೋಡಿ ಆ ಕುರುವಾಹಿನಿಯು ಯೋಧರು ಎದೆ ಒಡೆದು ತಲ್ಲಣಿಸಿದರು. ಆ ದಿನ ನಾಳೆ ಇಲ್ಲದಿದ್ದರೆ ನಮ್ಮ ವೀರರೆಲ್ಲರೂ ಸೈನ್ಯದೊಡನೆ ಆ ದ್ರೋಣಾಚಾರ್ಯರ ಶರಾತಿಗಳ ಮುರಿದು ಪೂಜೆಯಾಗುತ್ತಿದ್ದರು. ಆಹಾ, ಭಾರತ ವೀರೆಂದರೆ ನೀವಿಬ್ಬರೇ. ಈ ಧರ್ಮಾನಂದನ ಸೌಭಾಗ್ಯವೆಲ್ಲಕ್ಕೂ ನೀವೇ ಮುಖ್ಯ ಕಾರಣರಯ್ಯ. ಹೌದು, ಅಲ್ಲವೋ? ತಾವೇ ಆಲೋಚಿಸಿರಿ.
ನೆನೆಸಿದ ಗೊಲ್ಲ ಮಾಡಿದುದೆಲ್ಲವ ಇಲ್ಲದ ಸಭೆಯಲ್ಲಿ ಬರಿ ಬರಿ ಇಲ್ಲದ ಸಭೆಯಲ್ಲಿ ಬರಿ ಬರಿ ಕೊಲ್ಲಿಸಿದಗಳನ್ನೆಲ್ಲ ಮೋಸವ ಪೂಜರೆ ಕೊಲ್ಲಿಸಿದಗಳನ್ನೆಲ್ಲ ಮೋಸ ಕೊಲ್ಲೆ ನೀಗಲೆ ಸುಳ್ಳ ನೆನೆಸಿದ ಗೊಲ್ಲ ಮಾಡಿದುದೆಲ್ಲವ ನಿರ್ಮಲಾತ್ಮಕನಂತ ನಡೆಸಿದೆ ನಿರ್ಮಲಾತ್ಮಕನಂತ ನಡೆಸಿ ಧರ್ಮಪುತ್ರಗಳಾಮರಿ ಧರ್ಮಪುತ್ರಗಳಾಮರಿ ಧರ್ಮ ಭೇದವ ಗೈದ ನಮ್ಮಳು ಧರ್ಮ ಭೇದವ ಗೈದ ನಮ್ಮ ಧೂರ್ಮದಂ ಗುರಿದಾಸದ ದುರುಳಮ್ಮದಾಂದಲೆ ದಾಸಲಂ ಕೊಲ್ಲೆ ನೀಗಲೆ ಕುಲ್ಲ ನೆನೆಸಿದ ಕೊಲ್ಲ ಮಾಡಿದು ಚೆಲ್ಲವ ಕೊಲ್ಲ ಮಾಡಿದು ಚೆಲ್ಲವ ಕೊಲ್ಲ ಮಾಡಿದು ಚೆಲ್ಲವ ಹೀಗಿರುವಲ್ಲಿ ಆ ಕೃಷ್ಣ ಮಾಡಿಸುತ್ತೇನು ಅವನಿಂದ ಜಯವಾಗುತ್ತೇನು ಓಹೋ ಆ ದಿನ ನಮ್ಮ ಸಕಲ ಸಾಮ್ರಾಜ್ಯ ತಾವೇ ಎಲ್ಲ ಕಾರಣನಾದದ್ದೆಯು ನಾವೆಲ್ಲರೂ ತನ್ನ ಕಣ್ಣುಗಳಿಗೆ ಕೇವಲ ಬಲಹೀನರಾಗಿಯೂ ಬುದ್ಧಿಹೀನರಾಗಿಯೂ ಖಂಡಂತೆಯು ಸರ್ವಜ್ಞನಂತೆ ಬುದ್ಧಿವಾದವನ್ನು ಹೇಳಿದೆ ನೋಡಿದವರ ಮುಂದೆ ಅಟ್ಟಾಸದಿಂದ ಕರೆದುದೆ ಅದರ ಜೊತೆಗೆ ನಮ್ಮ ನಾಲ್ವರಿಗೂ ಕರ್ತವ್ಯಗಳನ್ನು ಬೇರೆ ಬೇರೆ ನಿಯಮಿಸಿಬಿಟ್ಟನು ಅದಕ್ಕೆ ಧರ್ಮವನ್ನು ಸಮ್ಮತಿಸಿ ಆತನನ್ನು ಹೊಗಳಿ ಬಿಟ್ಟನು ಸರ್ವ ಕಾರ್ಯವ ತನ್ನ ಶೌರ್ಯತೆ ಸರ್ವ ಕಾರ್ಯವ ತನ್ನ ಶೌರ್ಯ ನಿರ್ವಹಿಸಿದ ರೀತಿಯಂ ಸರ್ವ ತಿಂಗಳ ಪುಟ್ಟ ತಾಂಗಳ ಸರ್ವ ತಿಂಗಳ ಪುಟ್ಟ ತಾಂಗ ಕೈರತಿಂ ಕಾಮಿರತಿಂ ಕಾಪೂರತಿಂ ಕುರಿದಾರಿತಂ ಕಲ್ಲ ನೀಗಲೆ ಕುಲ್ಲ ನೆನೆಸಿದ ಗೊಲ್ಲ ಮಾಡಿದು ಚೆಲ್ಲವ ಕಲ್ಲ ನೀಗಲೆ ಕುಲ್ಲ ನೆನೆಸಿದ ಗೊಲ್ಲ ಮಾಡಿದು ಚೆಲ್ಲವ ಕೊಲ್ಲ ಮಾಡಿದು ಚೆಲ್ಲವ ಕೊಲ್ಲ ಮಾಡಿದು ಚೆಲ್ಲವ ಆಹಾ ಎಂತಹ ವಿಚಕ್ಷಣೆ ಎಂತಹ ವಿಮರ್ಶೆ ಏನೆಂದು ಹೇಳೋಣ ನಕುಲ ಸಹದೇವರು ಮಂತ್ರಿತ್ವ ಮಾಡಬೇಕಂತ ನಾನು ಕುದುರೆ ಕತ್ತಲೆ ವಿಚಾರಣೆ ಪಾರ್ಥನು ಭಿಕ್ಷುಕರಿಗೆ ಇಡೀ ಭಿಕ್ಷವನ್ನು ಕೊಡಬೇಕಂತ ಹೀಗೆಂದು ಸೇರಿದ ಮಹಾಸಭೆಯಲ್ಲಿ ನಿಷ್ಕರ್ಷ ಮಾಡಿ ಅವನು ನಮಗೆ ಅವಮಾನ ಮಾಡಿದ್ದು ನ್ಯಾಯವೇ ತಾವೇ ಹೇಳಿ ಒಂದು ವೇಳೆ ಅವರ ಆ ರೀತಿಯಾಗಿ ಹೇಳಿದರು ನಮ್ಮ ಅಣ್ಣನಾದರೂ ಅದಕ್ಕೆ ಪ್ರತಿಯಾಗಿ ಮಾತನಾಡಿ ನಮಗೆ ಗೌರವವನ್ನು ಕೊಡಬೇಕಂತಿದ್ದು ನ್ಯಾಯವಲ್ಲವೇ ಭೀಮಸೇನ ಶಾಂತಿಯಿಂದ ಕೇಳು ನಿಮಗೆ ವಿರೋಧವಾದ ಮಾತನಾಡಿ ಗೌರವವನ್ನು ಕೆಡಿಸಬೇಕೆಂದು ನನ್ನ ಉದ್ದೇಶವಲ್ಲ ಮುಖ್ಯವಾಗಿ ಶ್ರೀಕೃಷ್ಣ ಸಂಧಾನ ಸಾಹಸಗಳಿಂದಲೇ ನಮಗೆ ಜಯವಾಯಿತು ನಂಬಿರುನು ಆದ ಕಾರಣ ಆತನ ಆಪತ್ ಬಾಂಧವು ಗುರುವು ದೈವವೆಂದು ಭಾವಿಸಿ ಆತನ ಅಪ್ಪಣೆಯಂತ ಕಾರ್ಯಗಳನ್ನು ಏರ್ಪಡಿಸಲು ಇದನ್ನು ನೀವು ಗಮನಿಸಬೇಕಾದದ್ದು ಧರ್ಮವು ಧರ್ಮ 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 ನಿನಗೆ ಯಾವುದು ಸರಿ ಅಂತ ತೋರುತ್ತದೋ ಅದೇ ನಿನ್ನ ಧರ್ಮ. ನಾರಾಯಣ ನಿಜವಾದ ಮಾತನ್ನು ಹೇಳಿದೆ ಅರ್ಜುನ, ನ್ಯಾಯವಾದ ಮಾತನ್ನು ಹೇಳಿದೆ. ಘೋರ ರಣರಂಗದಲ್ಲಿ ನಿಂತು ಪರಬಲದ ಪ್ರಬಲಸರ ಶಸ್ತ್ರಾತಿಗಳನ್ನು ಸಹಿಸಿ ಒಡೆದಾಡಿ ಹೋರಾಡಿ ನಾನಾ ಇವುಗಳನ್ನು ಭೇದಿಸಿ ಮಹಾರಥಿಕರನ್ನು ತೆರೆದುರುಳಿಸಿ ಅಕ್ಷಾಣಿ ಸೈನ್ಯಗಳನ್ನು ಉರಿಸಿಟ್ಟು ಮಹಾಸೌರ್ಯ ಶಕ್ತಿ ಸಾಹಸಗಳಿಂದ ಶ್ರಮಪಟ್ಟು ಜಯವನ್ನು ಪಡೆದವರು ನಾವು, ಕೀರ್ತಿಯನ್ನು ಪಡೆದವನು ಕೃಷ್ಣ. ನೋಡಿದರು ನ್ಯಾಯವು ಹೇಗಿರುವುದು? ಕೃಷ್ಣನಿಂದ ನಮಗೆ ಜಯವಾಯ್ತು ಅಂತ ಹೇಳಲು ಆ ಕೃಷ್ಣನು ಮಾಡಿದ್ದಾನೆ ಏನು? ಪಾರ್ಥ ಹಾಗಾದರೆ ಶ್ರೀಕೃಷ್ಣನಿಂದ ನಿನಗಾದರೂ ಸಹಾಯವಾಗಲಿಲ್ಲವೇ? ಬಹಳ ಸಹಾಯವಾಯ್ತು. ಧನುಸನ್ನಾಗಲಿ ಆಯುಧಗಳನ್ನಾಗಲಿ ಕೈಯಿಂದ ಮುಟ್ಟದೆ ವೇತ್ರ ಕಸ ದಂಡಗಳನ್ನು ಹಿಡಿದು ಬಂಡಿಯ ಮೇಲೆ ಕುಳಿತು ಕುದುರೆಗಳನ್ನು ಬೆದರಿಸಿದ ಮಾತ್ರಕ್ಕೆ ಅವನು ನನಗೆ ಜಯವಾಗಲು ಬಹಳ ಸಹಾಯ ಮಾಡಿದಂತಾಯ್ತಲ್ಲವೇ? ಪಾರ್ಥ ಹಾಗಲ್ಲ, ಆತನು ಚಾತುರ್ಯದಿಂದ ರಥವನ್ನು ನಡೆಸುತ್ತಿದ್ದನಲ್ಲವೇ ನಿಮಗೆ ಜಯವಾದಿದ್ದು? ಸಾಕೆ ನೋಡಿ ಸೈರಿಸಲಾಯನ ಮನದೊಡನ ಸಾಕೆ ನೋಡಿ
ಸೇರಿಸಲಾರನ ಮನದೊಳನ ಸಾಕೆ ನೋಡೆ ಲೋಕವೆಲ್ಲಬಹುದು ಕೇಳಿದರೆ ಭೋಗದ ವಚನವ ಲೋಕವೆಲ್ಲಬಹುದು ಕೇಳಿದರೆ ಭೋಗದ ವಚನ ಸಾಕೆ ನೋಡೆ ಸೇರಿಸಲಾರನ ಮನದೊಳನ ಸಾಕೆ ನೋಡೆ ಬಾಣ ವಿದ್ಯೆಯ ಜಾಣ್ಯ ಆರಿಸೋ ಚಣಿಯೊಮ್ಮೆಗೆ ಸೋಡಿಯ ನುಡಿಗೆ ಚಣಿಯೊಮ್ಮೆಗೆ ಸೋಡಿಯ ನುಡಿಗೆ ವಿಜಯ ಮಾಡಿದ ಪಡೆದವನ ಸಾಕೆ ನೋಡೆ ಸೈರಿಸಲಾರನ ಮನದೊಳನ ಸಾಕೆ ನೋಡೆ ಆ ಜೊಲ್ತರ ಮಿಡಿಯದೆ ವಾಜಂಬನಿಸಲೇ ಆ ಜೊಲ್ತರ ಮಿಡಿಯದೆ ವಾಜಂಬನಿಸಲೇ ಸೋಜಗವನಿಸಿದ ಏಳಿಯ ಕೃಷ್ಣನ ಸೋಜಗವನಿಸಿದ ಏಳಿಯ ಕೃಷ್ಣನ ಸಂಸ್ಕೃತಿ ಮಾಡುವ ಬಿಡೆ ಬಿಡೆ ಸಾಕೆ ನೋಡೆ ಸೈರಿಸಲಾರನ ಮನದೊಳನ ಸಾಕೆ ನೋಡೆ ನಿಜ ನಿಜ ಸಮಯೋಚಿತವಾದ ನನ್ನ ಅಸ್ತ್ರ ಶಸ್ತ್ರ ಪ್ರಯೋಗಗಳಿಂದಲೇ ಧೈರ್ಯ ಶೌರ್ಯ ಧನುರ್ವಿದ್ಯೆ ಚಾತುರ್ಯದಿಂದಲೇ ಜಯವಾಯಿತು ಅಥವಾ ಅವನು ರಥವನ್ನು ಓಡಿಸಿದ ಮಾತ್ರದಿಂದಲೇ ಜಯವಾಯಿತು ಇದನ್ನು ಕೇಳುವರೇ ಇಲ್ಲ. ಶ್ರಮವು ನಮ್ಮದು, ಕೀರ್ತಿಯು ಕೃಷ್ಣಂದು. ನ್ಯಾಯ ಸ್ವಾಮಿ, ನ್ಯಾಯ. ಆತನು ನೀನೆಷ್ಟು ಹೇಳಿದರು ಆ ಕೃಷ್ಣನೇ ನಿನಗಿಂತಲೂ ಅತಿಶಯ ಪರಾಕ್ರಮಿ ಎಂದು ನನಗೆ ತೋರುವುದು. ಇರಬಹುದು, ನಿಮಗೆ ಹಾಗೆ ತೋರುತ್ತಿರಬಹುದು ಪೂಜ್ಯರೇ. ಅವನ ಪರಾಕ್ರಮ ಎಲ್ಲವೂ ನಾರಿಯರ ಹೊರತು ನಮ್ಮಂತಹ ವೀರನ ಯುದ್ಧವೆಲ್ಲವೆಂದು ನನಗೆ ತೋರುವುದು ಪೂಜ್ಯರೇ. ಪಾರ್ಥ, ಹಾಗಾದರೆ ಹಿಂದೆ ಗೈನ್ಗಾಗಿ ನಿಮ್ಮಿಬ್ಬರಿಗೂ ಯುದ್ಧ ಒದಗಿದ್ದು ಮಧ್ಯದಲ್ಲೇ ಸಮಾಧಾನವಾಯಿತಷ್ಟೇ. ಆ ಯುದ್ಧವು ಮುಂದುವರೆದಿದ್ದಲ್ಲಿ ನೀನು ಕೃಷ್ಣನನ್ನು ಗೆಲ್ಲುತ್ತಿದ್ದೆಯಾ? ಏನೆಂದು ಹೇಳಿದ್ರಿ ಪೂಜ್ಯರೇ? ಏನು ಹೇಳಿದ್ರಿ ಪೂಜ್ಯರೇ? ಇಂದ್ರಕೀಲ ಅರಣ್ಯದಲ್ಲಿ ತ್ರಿಲೋಕಾಧಿಪನಾದ ಪಾಲಕ್ಷನೊಡನೆ ಅಸ್ತ್ರ ಯುದ್ಧ, ಶಸ್ತ್ರ ಯುದ್ಧ, ಮಲ್ಲ ಯುದ್ಧಗಳನ್ನು ಮಾಡಿ ಆತನನ್ನು ಮೆಚ್ಚಿಸಿ ವಿಜಯಶಾಲಿಯಾದ ಈ ವಿಜಯನಿಗೆ ಆ ಶ್ರೀಲೋಲನಾದ ಗೋಪಾಲನನ್ನು ಗೆಲ್ಲುವುದು ಅಷ್ಟು ಅಸಾಧ್ಯವಾಯಿತು ಅಂತ ಹೇಳಿದರು. ಇನ್ನು ಈ ಪರಾಕ್ರಮಶಾಲಿಗಳಾದ ಈ ಪಾಂಡವರಿಂದಲೇ ಆ ಕೃಷ್ಣನಿಗೆ ಸ್ವಲ್ಪ ಕೀರ್ತಿ ಉಂಟಾಯ್ತೆಂದು ತಿಳಿದರು. ನಾರಾಯಣ ನಾರಾಯಣ, ಪಾಂಡವರಿಂದಲೇ ಶ್ರೀಕೃಷ್ಣನಿಗೆ ಕೀರ್ತಿ ಎಂಬ ಮಾತು ಒಪ್ಪತಕ್ಕದ್ದು. ನಾರಾಯಣ ನಾರಾಯಣ. ಪಾರ್ಥ, ವಿಮಸೇನ ಸರ್ವಶಕ್ತ ಶ್ರೀಕೀಟ ಪರಮಾತ್ಮ ವಿಷಯದಲ್ಲಿ ವಿವೇಕಿಗಳದ ನೀವು ಹಾಗೆ ಆಲೋಚಿಸಬಾರದು. ಆಲೋಚಿಸುವುದೇನು? ಇರುವ ವಿಚಾರವೇ ಅಷ್ಟು. ಅವನು ನಿನಗೆ ಸರ್ವಶಕ್ತ ಅತ್ತ ಬಂದು ಗುರು ಎಂದು ತರುವುದಷ್ಟೇ. ಆದ್ದರಿಂದ ನೀನು ಅವನನ್ನು ಪೂಜಿಸು, ಗೌರವಿಸು. ಆದರೆ ಅವನಲ್ಲಿನ ಗೌರವಕ್ಕಾಗಿ ನೀನು ನಮ್ಮನ್ನು ಸಭೆಯಲ್ಲಿ ಅವಮಾನಕ್ಕೆ ಗುರಿ ಮಾಡಿದ್ದು. ಆದುದರಿಂದ ನೀನು ನಿಮ್ಮ ನಗುಲ ಸಹದೇವರು ಆ ಕೃಷ್ಣನೊಡನೆ ಸ್ನೇಹ ಸೌಭಾಗ್ಯದಿಂದಿರಿ. ನಮಗೆ ಆ ಕೃಷ್ಣನ ಗುಣವೇ ಬೇಡ. ಆದುದರಿಂದ ನಿಮ್ಮಗಳ ಕಣ್ಣಿಗೆ ಕೀಳಾಗಿ ಕಾಣುವ ಇಬ್ಬರು ಪ್ರತ್ಯೇಕವಾಗಿರುವಂತೆ ರಾಜ್ಯವನ್ನು ವಿಭಾಗ ಮಾಡು. ಇಲ್ಲದೆ ಹೋದರೆ ನಾವು ನಿನಗೆ ಬೇಕಾಗಿರುವ ಪಕ್ಷದಲ್ಲಿ ಆ ಕೃಷ್ಣನನ್ನು ದೂರ ಮಾಡು. ಅವನು ಇನ್ನು ಮುಂದೆ ಈ ಹಸ್ತಿನಾದ ಅರಮನೆ ವಸ್ತಿಲನ್ನೇ ತುಳಿಯಕೊಡದು. ಆರಿದ ಭರವಸೆ ಕೊಟ್ಟು ಪ್ರತಿಜ್ಞೆ ಮಾಡು. ಇಲ್ಲವಾದರೆ ನಾವು ನಾವೇ, ನೀವು ನೀವೇ. ಏನೋ ಖಂಡಿತ. ವಿಮಸೇನ, ನಿಜ, ಇದು ಖಂಡಿತವೇ, ಮುಂದೆಯೂ ಖಂಡಿತವಾಗುವುದೇ. ಚೆನ್ನಾಯಿತು. ಪಾರ್ಥ, ನಿನ್ನ ಅಭಿಮತವೇನು? ಅಣ್ಣ ಭೀಮಸೇನನು ನಮ್ಮಿಬ್ಬರ ಅಭಿಮತವನ್ನು ತಿಳಿಸಿರುವನಲ್ಲ. ಇವರಿಬ್ಬರಿಗೆ ಬುದ್ಧಿ ಕೆಟ್ಟಬಹುದು. ಇರಲಿ, ಇದು ಚರ್ಚೆಗೆ ಸಮಯ ಅಲ್ಲ.
ವತ್ಸ ಭೀಮಸೇನ, ಅರ್ಜುನ, ಈ ವಿಚಾರವನ್ನು ಆಲೋಚಿಸಲು ನನಗೆ ಸ್ವಲ್ಪ ಅವಕಾಶವನ್ನು ಕೊಡಿ. ಯಾವುದೇ ಕಾರ್ಯ ದುಡುಕಿ ಮಾಡಬಾರದೆಂದು ವಿವೇಕಗಳ ನೀವು ತಿಳಿದಿರುವಿರಿ. ನಿಮ್ಮನ್ನು ಬಿಟ್ಟು ನಾನು ಬಾಳಲಾರನು. ಆದ್ದರಿಂದ ಇಂದು ಮೊದಲಾಗಿ 7 ದಿನಗಳ ಅವಧಿಯನ್ನು ಕೊಡಿ. ಅಷ್ಟರೊಳಗಾಗಿ ನಿಮಗೆ ಪ್ರತ್ಯುತ್ತರ ಹೇಳುವೆನು. ಅದುವರೆಗೂ ಈ ಮನಕ್ಲೇಶವನ್ನು ಬಿಟ್ಟು ಎಂದಿನಂತೆ ಸಂತೋಷವಾಗಿರಿ. ಹೌದು, ಇದು ಸಾಮಾನ್ಯವಾದ ವಿಷಯವಲ್ಲ. ಸಾವಧಾನವಾಗಿ ಆಲೋಚಿಸಿ ಉತ್ತರವನ್ನು ಹೇಳಬೇಕಾದ ವಿಚಾರವೂ ಆದ ಕಾರಣ ಧರ್ಮಪುತ್ರನ ಮಾತಿನಂತೆ ಆತನಿಗೆ 1 ವಾರದ ಕಾಲಾವಧಿಯನ್ನು ಕೊಟ್ಟು ಅಂದಿನವರೆಗೂ ನೀವಿಬ್ಬರು ಎಂದಿನಂತೆ ಸಂತೋಷದಿಂದಿರಿ. ಆಗಬಹುದು. 1 ವಾರದೊಳಗೆ ದಯವಿಟ್ಟು ಪ್ರತ್ಯುತ್ತರವನ್ನು ಹೇಳಬೇಕು. ರಾಜಾದಿರಾಜ ಯುಧಿಷ್ಠಿರ ಚಕ್ರವರ್ತಿ ಸಾರ್ವಭೌಮರು. ಅರ್ಜುನ, ಅಣ್ಣ, ಇರಲಿ, ಪಾಂಚಾಲ ಮೂಲಕವಾದರೂ ಅವರಿಗೆ ಸಾಧ್ಯವಾದ ಮಟ್ಟಿಗೆ ಸಮಾಧಾನ ಹೇಳಿಸಿ ನೋಡುವೆನು.